ಬರಬಾರದು. ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರನೇ ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರನೇ ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರನೇ ಹಿಳೆಯೋಳೆಲ್ಲ ಮಳೆಗಾಳಾಗೆ ಫಲ ವಿಶೇಷದೆ ತೊಳೆದ ಸೌಖ್ಯವ ಹಿಳೆಯೋಳೆಲ್ಲ ಮಳೆಗಾಳಾಗೆ ಫಲ ವಿಶೇಷದೆ ತೊಳೆದ ಸೌಖ್ಯವ ಸಕಲ ಪ್ರಜೆಗಳು ಸುಖದೆನ್ನುವರೆ ಸಕಲ ಪ್ರಜೆಗಳು ಸುಖದೆನ್ನುವರೆ ಕ್ಷೇಮವೇ ಕೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರನೇ ಸತ್ತಲ್ಲಿರುತ್ತಿಹ ಶತ್ರು ರಾಜರು ಕಪ್ಪ ಕಾಣಿಕೆ ಓ ಬೇಸೋವರೆ ಹತ್ವರ ಸತ್ತಲ್ಲಿರುತ್ತಿಹ ಶತ್ರು ರಾಜರು ಕಪ್ಪ ಕಾಣಿಕೆ ಓ ಬೇಸೋವರೆ ಮತ್ತೆ ನಮಗೆ ಮಿತ್ರರಾರೆ ಹತ್ವರ ಮತ್ತೆ ನಮಗೆ ಮಿತ್ರರಾರೆ ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರನೇ ಹತ್ರರ ನರರು ನಿರೋಧ ಧರ್ಮದಿಂದಲೇ ಹರಿಯ ಸ್ಮರಣೆಯ ಬೇಡದೆ ಭಜಿ ಫರೆ ನರರು ನಿರೋಧ ಧರ್ಮದಿಂದಲೇ ಹರಿಯ ಸ್ಮರಣೆಯ ಬೇಡದೆ ಭಜಿ ಫರೆ ಸಾಧ್ಯದಿಂದ ಬಾಳುತ್ತಿಹರೆ ಸತ್ಯದಿಂದ ಬಾಳುತ್ತಿಹರೆ ಕ್ಷೇಮವೇ ನೈ ಸಕಲ ಪ್ರಜೆಗಳು ವರಮಂತ್ರಿ ಶೇಖರನೇ ಹಕ್ರವರ ನಮ್ಮ ದ್ವಾರಕಾಪುರದಲ್ಲಿ ವರುಣನ ಕೃಪೆಯಿಂದ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪುರನಿವಾಸಿಗಳೆಲ್ಲರೂ ಸೌಖ್ಯದಿಂದರು. ಹಾಗೂ ಅದೇನ ರಾಜರುಗಳು ಕಪ್ಪ ನಿತ್ತವು ಸಕಲ ವರ್ಣಾಶ್ರಮದವರು ಶ್ರೀಹರಿಯ ಸ್ಮರಣೆಗೈಯುತ್ತ
ಸುಖ ಸಂತೋಷದಿಂದಿರುವರೆ ತಿಳಿಸುವರಾಗಿ. ಆಗಲೇ ಬಲಭದ್ರ ದೇವ. ಭುವನಾಧೀಶನೆ ಬುರಿ ವಿಲಾಸನೆ ಅವತರಿಸೈ ಮುದದೆ. ಭುವನಾಧೀಶನೆ ಬುರಿ ವಿಲಾಸನೆ ಅವತರಿಸೈ ಮುದದೆ. ವಿವರಿಪನೀಗ ರಾಜದ ಸಿರಿಯ ತಿಳಿಸುವೆ ನಾನೀಗ. ಬಲಭದ್ರ ದೇವ. ನಿತ್ಯೋತ್ಸವದಿ ರಾಜ್ಯ ಪುದೈ ಪ್ರಜ. ನಿತ್ಯೋತ್ಸವದಿ ರಾಜ್ಯ ಪುದೈ ಪ್ರಜ ಅತ್ಯಾನಂದದಲ್ಲಿ. ಭುವನಾಧೀಶನ ಬುರಿ ವಿಲಾಸನ ಅವತರಿಸೈ ಮುದದೆ. ಪ್ರಭು. ನಿತ್ಯೋತ್ಸವದಿ ರಾಜ್ಯ ಪುದೈ ಪ್ರಜ ಅತ್ಯಾನಂದದಲ್ಲಿ. ನಿತ್ಯೋತ್ಸವದಿ ರಾಜ್ಯ ಪುದೈ ಪ್ರಜ ಅತ್ಯಾನಂದದಲ್ಲಿ. ಸಿವಿಮಲ ಸತ್ಯದಿ ಸಮಸ್ತ ಎಳೆಯಳ. ಸಿವಿಮಲ ಸತ್ಯದಿ ಸಮಸ್ತ ಎಳೆಯಲು ಸತ್ಯದ ದಿಂದಿರುತ್ತಿರಹೇ. ಭುವನಾಧೀಶನ ಬುರಿ ವಿಲಾಸನ ಅವತರಿಸೈ ಮುದದೆ. ವಿವರಿಪನೀಗ ರಾಜ್ಯದ ಸಿರಿಯ ತಿಳಿಸುವೆ ನಾನೀಗ. ತಿಳಿಸುವೆ ನಾನೀಗ. ತಿಳಿಸುವೆ ನಾನೀಗ. ಬಲಭದ್ರ ದೇವ. ನಮ್ಮ ದ್ವಾರಕಾ ನಗರಿಯಲ್ಲಿ ವರ್ಣನ ಕೃಪಾ ಕಟಾಕ್ಷದಿಂದ ಕಾಲ ಕಾಲಕ್ಕೆ ಮಳೆ ಬೆಳಗಾಗುತ್ತಿರುವುದರಿಂದ ರಾಜ್ಯದ ಪ್ರಜೆಗಳೆಲ್ಲ ಸುಖ ಸಂತೋಷದಿಂದ ಶೋಭಿತರಾಗಿರುವರು. ಅಲ್ಲದೆ ನಮ್ಮ ಅಧೀನ ರಾಜ್ಯಗಳು ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ನೀಡುತ್ತಿರುವರು. ಹಾಗೆ ಸಕಲ ವರ್ಣಾಶ್ರಮದವರು ಶ್ರೀಹರಿಯ ಧ್ಯಾನದಲ್ಲಿ ನಿರತರಾಗಿರುವರು. ಇದನ್ನಲ್ಲದೆ ಮತ್ತೆನ್ನನ್ನು ಹೇಳಲಿ ಬಲಭದ್ರ ದೇವ. ಬಹಳ ಸಂತೋಷ ಹಗ್ರವರ ಪೀಠಾಸೀನರಾಗಿ. ಆಗಲಿ ಮಹಾಪ್ರಭು. ಕೃತವರ್ಮ. ಕಳ್ಳಕೋಳಾದ್ಯ ಕಳ್ಳದ ಮಾರಿಯ ಎಳೆಸೋಬೇಕೋನೆ. ಕಳ್ಳಕೋಳಾದ್ಯ ಕಳ್ಳದ ಮಾರಿಯ ಎಳೆಸೋಬೇಕೋನೆ. ಕೃತವರ್ಮ. ತಿಳಿಸೋಯನ್ನಾಗೆ ಬರೆಯನೆಲ್ಲ. ತಿಳಿಸೋಯನ್ನಾಗೆ ಬರೆಯನೆಲ್ಲ. ತಿಳಿಸೋಯನ್ನಾಗೆ ಬರೆಯನೆಲ್ಲ. ತಳಕೆ ಹದಿ ಪದಿನೆ ಕಳ್ಳಕೋಳಾದ್ಯ ದಳ್ಳದ ಮಾರಿಯ ತಿಳಿಸೋಬೇಕಂತೆ. ಹಾಕಿಲ್ಲ ತಾಳವೋ ಸೊಕದೆಂದೇ ಹೋದೆ ಸಕಲ ತೇಜೆಯೋ. ಹಾಕಿಲ್ಲ ತಾಳವೋ ಸೊಕದೆಂದೇ ಹೋದೆ ಸಕಲ ತೇಜೆಯೋ. ಹಾಕಿಲ್ಲರೊಳಗೆ ಕೇಳೋ ಕಾನಾರೋ. ಹಕ್ಕಿಲ್ಲರೊಳಗೆ ಕೇಳೋ ಕಾನಾರೋ ಸಕನೆ ಬೇಳೋನೆ. ಕಳ್ಳಕೋಳಾದ್ಯ ದಳ್ಳದ ಮಾರಿಯ ತಿಳಿಸಬೇಕೋನೆ. ಕೃತವರ್ಮ. ನಮ್ಮ ಸೈನ್ಯದ ಅಧಿಕಾರದ ಕ್ರಮವನ್ನು ತಿಳಿಸುವರಾಗಿ. ಆಗಬಹುದು ಬಲಭದ್ರ ದೇವ. ಧರಣಿಪ ಬಿಡು ಬಿಡು ಚಿಂತೆಯೋ. ಧರಣಿಪ ಬಿಡು ಬಿಡು ಚಿಂತೆಯೋ. ಮೀರಿ ಮೆರೆಯುವ
ಬೆರೆಯುವ ವೈರಿ ಗರ್ಭವ ಮೀರಿ ಬೆರೆಯುವ ವೈರಿ ಗರ್ಭವ ಪೂರಗೊಳ್ಳುವ ದಾರುಡಿ ಒಳಗೆ ಪೂರಗೊಳ್ಳುವ ದಾರುಡಿ ಒಳಗೆ ಪೂರ ದಾರುಡಿ ಒಳಗ ಪೂರಗೊಳ್ಳು ದಾರುಡಿ ಒಳಗ ಒಳ್ಳುವೆ ದಾರುಡಿ ಒಳಗ ಪೂರಗೊಳ್ಳುವೆ ದಾರುಡಿ ಒಳಗ ಹಲವನು ಕೊಟ್ಟ ಅದೇನು ಬೆಟ್ಟ ಹಲವನು ಕೊಟ್ಟ ಅದೇನು ಬೆಟ್ಟ ಗುಂಡಗೊಳ್ಳ ಗುಂಡು ಕೈವೆನು ಗುಂಡಗೊಳ್ಳ ಗುಂಡು ಕೈವೆನು ಹರಿಬ ಬಿಡು ಬಿಡು ಚಿಂತೆಯೋ 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 ಬರಲೋ ಅದೈನೋ ಬಲಬಲದೇವ ಕೃತವರ್ಮ ನಮ್ಮ ಸೈನ್ಯವ ಕಂಡರೆ ಅವ್ರ ಸೈನ್ಯವು ಎದುರುಗೊಳ್ಳುವುದು ಮತ್ತೇನಪ್ಪಣೆ ಬಹಳ ಸಂತೋಷ ವಿಕಾಸೀನರಾಗಿ ಘನಯೋಕ್ತೆ ಶಕ್ತಿಯೊಳ್ಮಿಗಿಲೆನಿಸುತ್ತೆ ಘನಯೋಕ್ತೆ ಶಕ್ತಿಯೊಳ್ಮಿಗಿಲೆನಿಸುತ್ತೆ ವರರಾಜ ತಂತ್ರ ನಿರುತರೇ ವೇರ್ಪ ವಿನುತ ಗುಣರೇ ನಿಮ್ಮಿಂದ ವಿನುತ ಗುಣರೇ ನಿಮ್ಮಿಂದ ಜರಸರ್ಪದರಗೆಂಥ ಹತ್ಯಾನಂದ ಸುಖ ಸೌಭಾಗ್ಯ ಬಾಪೋ ಬಾಪೋ ವೇರರೆ ಮಂತ್ರ ಸೈನ್ಯಾಧಿಪತಿ ಬಾಪೋ ಬಾಪೋ ವೇರರೆ ಬಾಪೋ ಬಾಪೋ ವೇರರೆ ಮಂತ್ರ ಸೈನ್ಯಾಧಿಪತಿ ಬಾಪೋ ವೇರರೆ ಮಂತ್ರ ಜನರ ತಂತ್ರಗಳನ್ನು ಮಾಡಿ ಮಂತ್ರ ಬಾವೆ ಸಖೇರ್ತೆಯ ಪಡೆದೇ ಬಾಪೋ ಬಾಪೋ ವೇರರೆ ಮಂತ್ರ ಸೈನ್ಯಾಧಿಪತಿ ಬಾಪೋ ಬಾಪೋ ವೇರರೆ ಹರಿಕೋಲ್ಲ ಮೇ ಮನೆ ವರ ಸೈನ್ಯಪತಿ ನೀನು ಹರಿಕೋಲ್ಲ ಮೇ ಮನೆ ವರ ಸೈನ್ಯಪತಿ ನೀನು ಬರದಿಂದ ನಮ್ಮ ಸೈನ್ಯ ಈ ರೀತಿ ಮೇರೆ ಬಾಪೋ ಬಾಪೋ ವೇರರೆ ಮಂತ್ರ ಸೈನ್ಯಾಧಿಪತಿ ಬಾಪೋ ಬಾಪೋ ವೇರರೆ ದೇವೇರ್ವರೆ ನೊಳ್ಳೊಟ್ಟಿರೆ ತಲ್ಲಿರುತ್ತೆರೆ ದೇವೇರ್ವರೆ ನೊಳ್ಳೊಟ್ಟಿರೆ ತಲ್ಲಿರುತ್ತೆರೆ ಭಾವೆ ಸಖೇರ್ತೆಯ ಪಡೆದೇ ನಿಂದರೆಯಳು ಬಾಪೋ ಬಾಪೋ ವೇರರೆ ಮಂತ್ರ ಸೈನ್ಯಾಧಿಪತಿ ಬಾಪೋ ಬಾಪೋ ವೇರರೆ ಬಾಪೋ ವೇರರೆ ಬಾಪೋ ವೇರರೆ ಕೃತವರ್ಮ ಬಲಬಲದೇವ ರಾಜತಂತ್ರ ನಿಪುಣರಾದ ನಿಮ್ಮೀರಿವರಿಂದಲೇ ನಮಗೆ ಈ ಸುಖ ಸಂತೋಷವು ಲಭಿಸಿರುವುದು. ಬಹಳ ಸಂತೋಷ. ಪೀಠಾಸೀನರಾಗಿ ಆಗಲಿ ಮಹಾಪ್ರಭು. ಬಲಬಲದೇವ
ವಿಚಾರಣೆ ವರ್ತಮಾನವೇನು? ಯುವರಾಜ ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ದುರ್ಯೋಧನನೇ ಬರಲಿ, ಬಹಳ ಸಂತೋಷ. ಗುರುದೇವ ನಮಸ್ಕರಿಸುವೆನು. ದುರ್ಯೋಧನ ನಿನಗೆ ಶ್ರೀರಸ್ತು, ಪೀಠಾಸೀನರಾಗಿ. ಆಗಲಿ ಗುರುದೇವ. ಯಾರಲ್ಲೇ? ಯಾರಲ್ಲೇ? ಏನಪ್ಪಣೆ? ರಾಜನರ್ತಕಿಯನ್ನು ಬರಮಾಡಿತಕ್ಕದ್ದು. ಆಗಬಹುದು. ರಾಜನರ್ತಕಿಯರು ಎಲ್ಲಿದ್ದರೂ ಬೇಗನೆ ಬರತಕ್ಕದ್ದು, ಜಾಗ್ರತೆಯಾಗಿ ಬರತಕ್ಕದ್ದು. ತಗದೆ ತಗಜೆಡು 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 ತಾತೈ ತೈ ದಿತ್ತೆ ತೈ ತಾತೈ ತೈ ದಿತ್ತೆ ತೈ ತದ್ದಿತ್ ತಗಜೆಡು ತದ್ದಿತ್ ತಗಜೆಡು ತದ್ದಿತ್ ತಗಜೆಡು. ಅಂದದ ಶಿಶೆಯೊಂದು ನಲಿದಾಡಿದೆ, ಅದರ ಪರಿಮಳವು ಕಾಬಿದೆ. ಅಂದದ ಶಿಶೆಯೊಂದು ನಲಿದಾಡಿದೆ. ಮೋಹಿನಿ ಎಂಬುದು ಇವಳ ಮನಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿ ಎಂಬುದು ಇವಳ ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕನೇ ಅಲ್ಲವೇ. ನಾಯಕನೇ ಅಲ್ಲವೇ. ನಿನ್ನ ಮನಸ್ಸನ್ನು ಕೆಳಗೆ ನಾನಂದವೇ. ಅಂದದ ಶಿಶೆಯೊಂದು ನಲಿದಾಡಿದೆ. ತತ್ತೆಯೋ ನಾಟವಾಡುತ್ತಾ ಬರುವುದು ಮತ್ತೊಂದು, ದಿತ್ತೆಯೋ ನಾಟವಾಡುತ್ತಾ ಬರುವುದು ಮತ್ತೊಂದು. ತತ್ತೈ 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 ತತ್ತೈಯೋ ಬರುವುದು ಮತ್ತೊಂದು, ದಿತ್ತೈ ಬರುವುದು ಮತ್ತೊಂದು. ನಾಯಕನೇ ಈ ಸುಂದರಿಯೋ, ನಾಯಕನೇ ಈ ಸುಂದರಿಯೋ. ನಿನ್ನ ಮನಸ್ಸನ್ನು ಕೆಳಕುವ ಚೆಲುವಲ್ಲವೇ. ಅಂದದ ಶಿಶೆಯೊಂದು ನಲಿದಾಡಿದೆ. ನಲಿದಾಡಿದೆ. ತಗದೆ 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 ತಾಂ 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 ತಗದೆ 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 ತೋಂ 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 ತಾತೈ ತೈ ತಾದಿ ತೈ ತೈ ತಾತಾ ತೈ ತೈ ತಾದಿ ತೈ ತೈ ತಾತೈ ತೈ ತಾದಿ ತೈ ತೈ ತಗದೆ 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 ತಾಂ ತಗದೆ 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 ತಕ್ಕಿಟ್ಟ 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 ತಾಂ ತಕ್ಕಿಟ್ಟ 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 ದಿರ್ದಾಂ ತಕ್ಕಿಟ್ಟ 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 ದಿರ್ದಾಂ ತಕ್ಕಿಟ್ಟ 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 ದಿರ್ದಾಂ ತಗದೆ 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 ತಾತೈ ತೈ ತಾದಿ ತೈ ತೈ ತಾತಾ ತೈ ತೈ ತಾದಿ ತೈ ತೈ ತತೈ ತೈ ತೈ ತತೈ ತೈ ತೈ ತಚ್ಚಂ ತಕಜಂ ತಕಿಟಜಂ ತದಿಗಿನತು 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 ತಚ್ಚಂ ತಕಜಂ ತಕಿಟಜಂ ತದಿಗಿನತು 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 ತಗದೆ 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 ತಗದೆ
ಅಂದದ ಚಿಲೆಯೊಂದು ನಲಿದಾಡಿದೆ ಅದರ ನೀರ ಪರಿಮಳವು ತಾಬೀರಿದೆ ಅಂದದ ಶಿಲೆಯೊಂದು ನಲಿದಾಡಿದೆ 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 ಭಲೆ ಭಲೆ ನರ್ತಕಿಯರೇ ಈ ನರ್ತಕಿಗೆ ತಕ್ಕ ಬಹುಮಾನವನ್ನು ಕೊಡುವರಾಗಿರಿ ದುರ್ಯೋಧನ, ಗುರುದೇವ ಬಂದ ಸಮಾಚಾರವೇನು? ಗುರುದೇವ ಭಾರ್ಗವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಸಂಗ್ರಾಮ, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆನು ಗುರುದೇವ. ಹ, ಏನು ಯುದ್ಧವೇ? ಹಾಗಾದರೆ ಕೃಷ್ಣನ ಬಳಿಗೆ ಹೋಗಿದ್ದೆಯಾ? ಹೋಗಿದ್ದೆನು ಗುರುದೇವ. ಕೃಷ್ಣನು ಏನೆಂದು ಹೇಳಿದನು? ಕೃಷ್ಣನು ಪಾಂಡವರ ಪಕ್ಷಪಾತಿ, ಯುದ್ಧ ವಿಮುಖನು, ನಿರಸ್ತ್ರನು ಒಂದು ಕಡೆ, ಮತ್ತೆ ನೀವು ಅಕ್ಷೋಹಿಣಿ ಸೈನ್ಯ ಬಲ ಒಂದು ಕಡೆ ಎಂದನು. ಅರ್ಜುನನು ಕೃಷ್ಣನನ್ನೇ ಕೇಳಿಕೊಂಡನು, ನಾನು ನಿಮ್ಮನ್ನು ಮತ್ತು ಅಕ್ಷೋಹಿಣಿ ಸೈನ್ಯ ಬಲವನ್ನು ನನ್ನ ಪಕ್ಷವಾಗಿ ಕಾದಾಡುವಂತೆ ಕೇಳಲು ನಿಮ್ಮಲ್ಲಿ ಬಂದಿರುವೆನು ಗುರುದೇವ. ಹಾಗಾದರೆ ಈ ಹಲಾಯುಧವನ್ನು ಧರಿಸಿ ನಿನ್ನ ಪಕ್ಷವನ್ನು ನಡೆಸುವನು. ನಡೆ ಕೌರವೇಶ್ವರ. ಗುರುದೇವ, ಇದ ನಿನ್ನ ಅಪ್ಪಣೆಯಂತೆ ಆಗಲಿ ಗುರುದೇವ. ಗುರುದೇವ, ನೀವು ಹಲಾಯುಧವನ್ನು ಹಿಡಿದು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಜಯವು ಖಂಡಿತ ನಮ್ಮದೇ. ಹಾಗೆಯೇ ಆಗಲಿ. ಹೋಗಿ ಬಾ ಕೌರವೇಶ್ವರ. ಬರುತ್ತೇನೆ ಗುರುದೇವ. ಅಂತೂ ನಾನು ಬಂದ ಕಾರ್ಯವನ್ನು ಸಾಧಿಸಿದೆ. ನನ್ನ ಗುರುಬಲ ರಾಮದೇವರ ಬೆಂಬಲ, ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಸೇನವ ಅಂತಹ ಮಹಾರಥಿಕರು ನನ್ನ ಸಂಗಡ ಇರುವಾಗ ಇನ್ನು ಜಯವು ಖಂಡಿತ ನನ್ನದೇ. ಇನ್ನು ಸಮನಾರು, ಇನ್ನು ನನಗೆ ಸಮನಾರು, ಇನ್ನು ನನ್ನನ್ನು ಗೆಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅದಾವನಿರುವನು, ಅದಾವನಿರುವನು. ಫಲಿಸಿತು ಎನ ಕಾರ್ಯವು, ಫಲಿಸಿತು ಎನ ಕಾರ್ಯವು, ಬಲ ವಿರೋಧಿಗಳ ಅಲಗರನ ಸೈನ್ಯದಿ ಫಲಿಸಿತು ಎನ ಕಾರ್ಯವು. ಪುಣ್ಯರಾದ ಪಾಂಡವರ ತಂದು ಸೈನ್ಯನು ವೀರಮಠ ಅಕ್ಷೋಹಿಣಿ ಸೈನ್ಯದಳ ಎಲ್ಲಲ್ಲಿ, ವೀರಮಠ ಅಕ್ಷೋಹಿಣಿ ಸೈನ್ಯದಳ ಎನ್ನಲೀಗ, ವೀರಮಠ ಅಕ್ಷೋಹಿಣಿ ಸೈನ್ಯದಳ ಎನ್ನಲೀಗ. ಸಾರಿಕೊಳ್ಳೆ ರಿಪುಗಳ ಹಿರಿದು ಛಲದಿನೋ, ಸಾರಿಕೊಳ್ಳೆ ರಿಪುಗಳ ಹಿರಿದು ಛಲದಿನೋ, ಫಲಿಸಿತು ಎನ್ನ ಕಾರ್ಯವು ಬಲ ವಿರೋಧಿಗಳ ಅಲಗರನ ಸೈನ್ಯ, ಫಲಿಸಿತು ಎನ್ನ ಕಾರ್ಯವು. ಪುಣ್ಯರಾದ ಪಾಂಡವರ ತಂಡು ಸೈನ್ಯನು, ಪುಣ್ಯರಾದ ಪಾಂಡವರ ತಂಡು ಸೈನ್ಯನು, ಪಂಡಲಪ್ಪು ಪಂಡಲದ ಮಂಡಿಸಿದ, ಪಂಡಲಪ್ಪು ಮಂಡಲದ ಮಂಡಿಸಿದ, ಫಲಿಸಿತು ಎನ್ನ ಕಾರ್ಯವು ಬಲ ವಿರೋಧಿಗಳ ಅಲಗರನ ಸೈನ್ಯ, ಫಲಿಸಿತು 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 ಎನ್ನ ಕಾರ್ಯವು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾರಣಿಯ ಕರುಣದಿ ದರಗೆ, ಹರಡಿದ ಕಾರಣಿಯ ಕರುಣದಿ ದರಗೆ,
ಅಭಯವ ನೀಡಿದ ಕೃಷ್ಣ ಅಭಯವ ನೀಡಿದ ಕೃಷ್ಣ ಪಾಂಡವ ವಿಜಯ ಎನ್ನ ವಿನೋದ ಪಾಂಡವ ವಿಜಯ ಎನ್ನ ವಿನೋದ ಇಂದ್ರಮ ಪಾಲಿಪ ದೇವ ನೆನೆಸಿದ ಧನ್ಯತೆಯಂತನ ಪುಣ್ಯೋದಯದಿ 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 ರಾಧಾರಮಣ ಕೈವಸನಾದ ರಾಧಾರಮಣ ಕೈವಸನಾದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಕೃಷ್ಣ 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 ಈಗ ನನ್ನ ಪ್ರಯತ್ನಕ್ಕೂ ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣಸಖನೂ ಆದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಸಾರಥಿಯಾಗಲೇ ಸಮ್ಮತಿಸನು. ಇನ್ನು ನನ್ನ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಅರ್ಜುನ ಅರ್ಜುನ ಎಂಥ ಕಾರ್ಯವನ್ನು ಮಾಡಿದೆ. ಸ್ವಾಸ್ಥ್ಯದಿಂದ ನೀನೇ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಪರಮಾತ್ಮ, ನಾನು ಜಯವನ್ನು ಬಯಸಿಗೆ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ನೀನು ನನ್ನ ಸಾರಥಿಯಾಗು. ನಿರ್ಗತಿಗರ ಗತಿಯು ಪರಭ್ರಷ್ಟರಿಗೆ ಆದ ಮಾರ್ಗದರ್ಶಕನಾದ ನೀನು ನನ್ನ ವರದ ಹಸ್ತ ನನ್ನ ರಥದ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಜಗತ್ತು ನೋಡುವು, ಶತ್ರುಗಳು ನೀಡು. ಶಾಸಕ ಸೃಷ್ಟಿಕರ್ತನ ಕೈಲಿ ಶಾಸನ ದಂಡವು ನಲಿಯುತ್ತಿರುವುದೆಂಬುದನ್ನು, ಮಾನವನ ಜೀವನದ ವಿಶ್ರಾಂತಿಯ ಪುಣ್ಯವು ಪ್ರಾಪ್ತಿಯಾಗುವುದು. ಮಾಧವ ನಿನ್ನಯ ದಯದೆ. ಪರಮಾತ್ಮ ಅರ್ಜುನ ಮಾಧವ ನಿನ್ನಯ ದಯದೆ ಬಂಧುವೆ ನಾಂ ಜಯವ ಭಯವಿಲ್ಲದೆ ಜಗದೆ. ಬಂಧುವೆ ನಾಂ ಜಯವ ಭಯವಿಲ್ಲದೆ ಜಗದೆ. ಮುರಹರಿ ನಿನ್ನಯ ಒಲುಮೆಯ ಬಲ್ಲದೆ. ಮುರಹರಿ ನಿನ್ನಯ ಒಲುಮೆಯ ಬಲ್ಲದೆ. ಮಾಧವ ನಿನ್ನಯ ದಯದೆ ಬಂಧುವೆ ನಾಂ ಜಯವ ಜಯವಿಲ್ಲದೆ ಮಗದೆ. ಕಾತರವೇತಕ್ಕೆ ವಿಜಯ ಕಾತರವೇತಕ್ಕೆ ವಿಜಯ ವಿಜಯ ಕಾತರವೇತಕ್ಕೆ ವಿಜಯ. ಅರ್ಜುನ ಕರದೋಳ್ಗಾಂಡೀವ ಪಿಡಿದಿದೆಯೋ ಮುದದೆ. ಕರದೋಳ್ಗಾಂಡೀವ ಪಿಡಿದಿದೆಯೋ ಮುದದೆ. ಭಯ
ಕಡುವೀರ ನೆನೆಸಿ ಕಾತರವೇತಕ್ಕೆ ವಿಜಯ ವಿಜಯ ಕಾತರವೇತಕ್ಕೆ ವಿಜಯ. ಅರ್ಜುನ ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಅರ್ಜುನ ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದೆ ನಾಂ ಜಯವ ಭಯವಿಲ್ಲದೆ ಜಗದೆ. ಮುರರಿ ನಿನ್ನಯ ಒಲುಮಯ ಬಲದೆ. ಮಾಧವ ನಿನ್ನಯ ಬಲದೆ. ಅರ್ಜುನ ಪಾರ್ಥನೆ ನಿನ್ನಯ ಹಿತವ. ಅರ್ಜುನ ಪರಮಾತ್ಮ ಪಾರ್ಥ ನಿನ್ನಯ ಹಿತವ ಸತತವೋ ನಾಂ ಬಯಸೆ. ಅರ್ಜುನ ಪಾರ್ಥ ನಿನ್ನಯ ಹಿತವ ಸತತವೋ ನಾಂ ಬಯಸೆ. ಬಿಡದನೆ ಪೊರವೇ ಮನದನು ಮಾನವ. ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅರ್ಜುನ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅರ್ಜುನ ಪರಮಾತ್ಮ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇತಕ್ಕೆ. ಅರ್ಜುನ ಸಾಧಿಸು ಕಾರ್ಯವ ಭಯವೇತಕ್ಕೆ. ಪಾರ್ಥ ನಿನ್ನ ಪಾರ್ಥ ಅರ್ಜುನ ಅರ್ಜುನ ಮುಕುಂದ ಪರಮಾತ್ಮ ಅರ್ಜುನ ನನಗೆ ಅನುಮತಿಯನ್ನು ಕೊಡು. ಪುನಃ ಬಂದು ನೋಡುವೆನು. ಆಗಬಹುದು ಅರ್ಜುನ. ಓಹೋ, ಈಗೇನು ಮಾಡುವುದು? ಅಣ್ಣ ಬಲರಾಮದೇವನಾದರೂ ದುರ್ಯೋಧನೆಗೆ ಮಾತು ಕೊಟ್ಟಿರುವನು. ಆ ಹಲಾಯುಧವನ್ನು ಜಯಿಸುವರಾರು? ಇರಲಿ, ಅದಕ್ಕೊಂದು ಉಪಾಯ ಮಾಡುವೆನು. ನಾನು ಒಂದು ಗೋವಿನ ರೂಪವನ್ನು ತಾಳಿ ಬಲರಾಮದೇವನ ಬಳಿಗೆ ಹೋಗಿ ತಿವೇಲು ಪ್ರಯತ್ನಿಸಿದರೆ, ಅದೇ ನಿಮಿತ್ತವಾಗಿ ಬಲರಾಮ ದೇವನನ್ನು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆ ಕಳಿಸಿ ಆತನು ಬರುವಷ್ಟರೊಳಗಾಗಿ ಈ ಭಾರತ ಯುದ್ಧವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸುವನು. ಏನು, ನಾನು ಬೈರ್ಭೂಮಿಗೆ ಹೋಗಲು ಬಂದರೆ ಈ ಗೋವು ನನ್ನನ್ನೇ ತಿವಿಯಲು ಬರುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಕಲ್ಲನ್ನು ತೆಗೆದುಕೊಂಡು ಹೊಡೆಯುವೆ. ಹಾ ಶಂಕರ,
ಗೋವಾ ನೊಂದೆ ತಜೇವಾ ಪರಿತಪೆ ಸೋತೆ ಮನ ಮಾರ್ಗವ ತಿಳಿಯದೆ ಪರಿತಪೆ ಸೋತೆ ಮನ ಮಾರ್ಗವ ತಿಳಿಯದೆ ಕೊಂದೆನು ಗೋವಾ ಕೃಷ್ಣ ಏನೊಂದ ನರಿಯದ ಗೋಮಾತೆಯ ಕೊಂದು ಏನೊಂದ ನರಿಯದ ಗೋಮಾತೆಯ ಕೊಂದು ನರಕದ ಮಾರ್ಗವ ನಿಡಿಯೋತೆ ದೂರದೊಳು ನರಕದ ಮಾರ್ಗವ ನಿಡಿಯೋತೆ ದೂರದೊಳು ಕೊಂದೆನು ಗೋವಾ ಕೃಷ್ಣ ಹಾ ಶಂಕರ, ಮುಂದೇನು ಗತಿ? ಹೋ ಮರೆತಿದೆನು. ಈ ಗೋತ್ಯ ಪಾಪವನ್ನು ಪರಿಹರಿಸಿಕೊಳ್ಳಬೇಕಾದರೆ ಕೃಷ್ಣನನ್ನು ಕರೆದು ಆಲೋಚಿಸುವುದು ಒಳ್ಳೆಯದು. ಕೃಷ್ಣ ಕೃಷ್ಣ ಬೇಗ ಬಾ ಮುಕುಂದ. ಅಣ್ಣ ಕರೆದೆಯ ನಮಸ್ಕರಿಸುವನು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಣ್ಣ ನನ್ನನ್ನು ಇಷ್ಟು ಗಾಬರಿಯಿಂದ ಕರೆಯಲು ಕಾರಣವೇನು ಅಣ್ಣ? ಕೃಷ್ಣ ನಾ ಬೆಳ್ಳಲೆ ಕೃಷ್ಣ ಮನದ ಸಂತಾಪ ನಾ ಬೆಳ್ಳಲೆ ಕೃಷ್ಣ ಮನದ ಸಂತಾಪ ಹಾನಿ ಬಂದೊದಗಿತೋ ಹಾನಿ ಬಂದೊದಗಿತೋ ಏನ ಬೆಳ್ಳಲೆ ನಾನು ಕೃಷ್ಣ 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 ತರೆಯೋಳು ಗೋಹತ್ಯ ದೋಷ ಬಂದೊದಗೇತು ಕೃಷ್ಣ ಅಣ್ಣ ಕೃಷ್ಣ ದರೆಯೋಳು ಗೋಹತ್ಯ ದೋಷ ಬಂದೊದಗೇತು ದರೆಯೋಳು ಗೋಹತ್ಯ ದೋಷ ಬಂದೊದಗೇತು ಇರಲಾರೆ ಕೈ ಪಿಡಿದು ಇರಲಾರೆ ಕೈ ಪಿಡಿದು ಕಾಯೋ ಶ್ರೀ ಕೃಷ್ಣ ಏನ ಬೆಳ್ಳಲೆ ಕೃಷ್ಣ 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 ನಾನು ಈಗ ಬೈರ್ಭೂಮಿಗೆ ಹೋಗಲು ಬಂದನು. ಆದರೆ ಅನುಮಾನವೇಕೆ ಹೇಳೋಣ? ಹೇಳುವುದೇನು ಕೃಷ್ಣ, ನಾನೊಂದು ಗೋವನ್ನು ಹೊಡೆದೆನು. ಮುಂದೇನಾಯ್ತು ಅಣ್ಣ? ಆಗುವುದೇನು ಕೃಷ್ಣ, ಆ ಗೋವು ಮರಣ ಹೊಂದಿತು. ಶಿವ ಶಿವ. ಗೋತ್ಯ ಪಾಪಕ್ಕೆ ಪರಿಹಾರವನ್ನು ಹೇಳು ಕೃಷ್ಣ, ಪರಿಹಾರವನ್ನು ಹೇಳು. ಶಿವ ಶಿವ ತ್ರೈ. ಅಣ್ಣ, ಈ ವಿಷಯ ನನ್ನ ಕರ್ಣಕ್ಕೆ ಬೀಳಲಾಗದು. ನಾನು ಮಾಡುವುದಾದರೆ ಏನು ಅಣ್ಣ? ನೀನಾದರೂ ದುರ್ಯೋಧನೆಗೆ ಮಾತು ಕೊಟ್ಟಿರುವೆ, ನಾನೇನು ಮಾಡಲಾಗದು ಅಣ್ಣ. ಕೃಷ್ಣ, ದುರ್ಯೋಧನನ ಯುದ್ಧದ ವಿಚಾರವು ಹಾಳಾಗಿ ಹೋಗಲಿ.
ರಾಜ್ಯ ಬೇಕಾದರೂ ಒಡೆದಾಡಿ ಸಾಯಲಿ, ನನಗೆ ಬಂದಿರುವ ಈ ಗೋತ್ಯ ದೋಷಕ್ಕೆ ಪರಿಹಾರವನ್ನು ಹೇಳು ಕೃಷ್ಣ. ಹಾಗಿದ್ದರೆ ಹೇಳುವೆನು ಅಣ್ಣ. ಅಣ್ಣ, ತಾವು ಅನೇಕ ದಾನ ಧರ್ಮಾದಿಗಳನ್ನು ಮಾಡುವುದಲ್ಲದೆ 21 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿದರೆ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಋಷಿಗಳು ಹೇಳುತ್ತಿದ್ದರು ಅಣ್ಣ. ಕೃಷ್ಣ, ನಿನ್ನ ಮಾತಿನಂತೆ ಹಿಂದೆ ನಾನು ಭೂಪ್ರದಕ್ಷಿಣೆಗೆ ಹೋಗುವೆನು. ನಾನು ಬರುವವರೆಗೂ ದ್ವಾರಕೆಯನ್ನ ನೋಡುತ್ತಿರು. ನಾನಿನ್ನು ಬರಲೇ ಕೃಷ್ಣ. ಹೌದಾ ಅಣ್ಣ? ದಯಮಾಡಿಸಿ ಅಣ್ಣ. ಈ ಹಲಾಯುಧವನ್ನು ಜಯಿಸುವರಾರು? ಅಣ್ಣನು ಭೂಪ್ರದಕ್ಷಿಣೆ ಮಾಡಿ ಹಿಂತಿರುಗಿಸುವರಲ್ಲಿ ನಾನು ಈ ಭಾರತ ಭೂಮಿಯ ಯುದ್ಧವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸುವೆನು. ಕಾಮಿನಿ ಕರ ಪಿಡಿದು ಮೋಹದ ನಗೆ ಬೀರಿ, ಕಾಮಿನಿ ಕರ ಪಿಡಿದು ಮೋಹದ ನಗೆ ಬೀರಿ, ಆಡಿದ ಮಾತುಗಳೇನಾಯಿತು, ಆಡಿದ ಮಾತುಗಳೇನಾಯಿತು, ಶೃಂಗಾರ ಮೈ ಮರೆತು ಕಥೆಯಾಯಿತು, ಶೃಂಗಾರ ಮೈ ಮರೆತು ಕಥೆಯಾಯಿತು, ರಮಣಿಯೊಡನೆ ಬಲಿದ ಮೇಲೆ ಸರಿಯದು ಸುಮನ ಮೇಲೆ ಹೊನಲ ದಾರಿ ಹಚ್ಚದೆ, ರಮಣಿಯೊಡನೆ ಬಲಿದ ಮೇಲೆ ಸುಮದ ಮೇಲೆ ಹೊನಲ ದಾರಿ, ರಮಣಿಯೊಡನೆ ಬಲಿದ ವೇಳೆ, ರಮಣಿಯೊಡನೆ ಬಲಿದ ವೇಳೆ ಸುಮದ ಮೇಲೆ ಹೊನಲ ದಾರಿ, ರಮಣಿಯೊಡನೆ ಬಲಿದ ವೇಳೆ ಸವಿಯದೆ ಸುಮದ ಮೇಲೆ ಹೊನಲ ದಾರಿ ಅರಳಿದೆ ಬಾ ಬೇಗ. ರಾಣೇಶ್ವರ, ರುಕ್ಮಿಣಿ, ಬಾ ಬೇಗ. ಪ್ರಿಯಾ, ರುಕ್ಮಿಣಿ, ಬಾ ಬೇಗ ಮನಮೋಹನ, ಸ್ವಾಮಿ ಬಾ ಬೇಗ ಮನಮೋಹನ, ಬಾ ಬೇಗ ಸ್ವಾಮಿ ಬಾ ಬೇಗ, ದೇವ ಬಾ ಬೇಗ ಮನಮೋಹನ. ಹಾಗಾದರೆ ಯುದ್ಧವು ನಿಶ್ಚಯವಾಯಿತು ಸ್ವಾಮಿ. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಹಾ ಹಾ ಸ್ವಾಮಿ. ಪ್ರೇಮಮೂರ್ತಿ ನಿನ್ನ ನಾಮವಿಂದು ವಿಫಲವಾಯ್ತೆ. ರುಕ್ಮಿಣಿ, ಪ್ರೇಮಮೂರ್ತಿ ನಿನ್ನ ನಾಮವಿಂದು ವಿಫಲವಾಯ್ತೆ. ಸಮರದಿಂದ ಪ್ರಾಣ ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ ಕಾಂತ, ಸರ್ವಹಾರಿಣಿ. ಭಯವಿದೇಕೆ ಶಾಂತೆ,
ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತು ಪ್ರಿಯತಮೆ ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತು ಸಮರದಂಡವಿಂದು ಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ರುಕ್ಮಿಣಿ 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 ಧರ್ಮರಾಜ್ಯ ಸ್ಥಾಪನೆಗೆ ರುಕ್ಮಿಣಿ ರುಕ್ಮಿಣಿ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧಮೆಂದೊದಗಿ ಕರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ 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 ಪ್ರಿಯತಮೆ ಪ್ರಿಯತಮೆ ಉಪಾಯವಿಲ್ಲ ಪ್ರಿಯತಮೆ ಯುದ್ಧವು ಇಂದು ಅನಿವಾರ್ಯ ಆದರೆ ಇದೆಂತಹ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಎಲ್ಲೂ ಸಿಗದ ಅಚಿಂತ್ಯ ಹತ್ಯಾಕಾಂಡ ಏಕೆಂದರೆ ರುಕ್ಮಿಣಿ ಒಂದು ಕಡೆ ಕೌರವರ 11 ಅಕ್ಷೌಹಿಣಿ ಬಲ ಜೊತೆಗೆ ಭೀಷ್ಮ ದ್ರೋಣ ಕರ್ಣ ಕೃಪ ಅಶ್ವತ್ಥಾಮ ಮಹಾರಥಿಕರು ಮತ್ತೊಂದು ಕಡೆ 7 ಪಾಂಡವರ ಅಕ್ಷೌಹಿಣಿ ಬಲ ಈ ಯುದ್ಧ ಮುಗಿಯುಷ್ಟರೊಳಗಾಗಿ ಈ ವಿಶ್ವ ಸೃಷ್ಟಿಯಲ್ಲಿ ಅದೆಷ್ಟು ಜನ ಬದುಕುಳಿಯುವರು ಯುದ್ಧ ಯುದ್ಧ ಅನಂತ ಪ್ರಳಯ ಅಸೀಮ ಧ್ವಂಸ ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ ಶಾಂತಿ ಸಂಧಾನಕ್ಕಾಗಿ ಮತ್ತೊಮ್ಮೆ ಪ್ರಯತ್ನಿಸಬಾರದು ರುಕ್ಮಿಣಿ ನಿನಗೆ ತಿಳಿಯದೆ ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಯುದ್ಧವು ಇಂದು ಅನಿವಾರ್ಯ ರುಕ್ಮಿಣಿ ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು ರುಕ್ಮಿಣಿ ನನ್ನ ಸಮರ ಗೀತೆಯು ಮಾನವ ಸೃಷ್ಟಿಯಲ್ಲಿ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವನು ಕುರುಕ್ಷೇತ್ರದ ಒಂದೊಂದು ರಕ್ತದ ಕಣವನ್ನು ವೀರರ ರಕ್ತದಿಂದ ತೋಯಿಸಿ ಸಜ್ಜುಗೊಳಿಸಿ ಧರ್ಮದ ಬೀಜವನ್ನು ನೆಡುವೆನು
ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮಸ್ಥಾಪನೆ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ರುಕ್ಮಿಣಿ. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ರುಕ್ಮಿಣಿ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ನಿನಗೆ ತಿಳಿಯದೆ ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಸರ್ಪದ ವಿಷದ ರಕ್ತದ ಛೇದಿಸಿದ ಹೊರತಾಗಿ ಮತ್ತ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಕ್ಕೀಗ ಅಂತಹ ಕಾಲ ಬಂದಿದೆ. ಅಭಿಮಾನ ಸುರೆಯಿಂದ ಕೂಡಿದ ವೀರ ರಕ್ತ ನಾಡಿಗಳು ಅಧರ್ಮದ ರೋಗವು ಕಾಣಿಸಿಕೊಂಡಿದೆ. ಆ ರೋಗವನ್ನು ರಕ್ತಕ್ಷಯದಿಂದ ಹೋಗಲಾಡಿಸಿದ ಹೊರತು ಧರ್ಮ ಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಪ್ರಭು, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ಆಗಲೇ ರುಕ್ಮಿಣಿ. ರುಕ್ಮಿಣಿ, ಏಕಿ ಚಿಂತನೆ ಏಕಿ ಚಿಂತನೆ. ರುಕ್ಮಿಣಿ, ರುಕ್ಮಿಣಿ, ಏಕಿ ಚಿಂತನೆ ಏಕಿ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ರುಕ್ಮಿಣಿ, ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವೆ ಜಗದಿ. ಏಕಿ ಚಿಂತನೆ ಏಕಿ ಚಿಂತನೆ. ರುಕ್ಮಿಣಿ, ದರೆಯ
ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸೆನು ನಾ ಪ್ರಿಯೇ. ರುಕ್ಮಿಣಿ, ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸೆನು ನಾ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನೆಸೆ. ರುಕ್ಮಿಣಿ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನೆಸೆ. ದರೆ ಕಾಯ್ದೆ ಪುರವ ಜನರ ಏಕೀ ಚಿಂತನೆ ಏಕೀ ಚಿಂತನೆ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಈಗಲೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ಒಂದು ಮಾತು ರುಕ್ಮಿಣಿ, ಈ ನಿನ್ನ ಕೊನೆಯ ಪ್ರಯತ್ನವು ವಿಫಲವಾಗಬಹುದು. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗುವುದು